ಶಿಡ್ಲಘಟ್ಟ ನಗರದ ನ್ಯಾಯಾಲಯಕ್ಕೆ ಆಗಮಿಸಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಟಿಪಿ ರಾಮಲಿಂಗೇಗೌಡ ಅವರು ವಕೀಲರೊಂದಿಗೆ ಮಾತನಾಡಿದರು. ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ನ್ಯಾಯದಾನ ಕೊಡಿಸುವ ಕೆಲಸ ವಕೀಲರಿಂದ ಆಗಬೇಕು. ಇದರಿಂದ ನಿಮ್ಮ ಖ್ಯಾತಿ ಹೆಚ್ಚುತ್ತದೆ ಮತ್ತು ಕಕ್ಷಿದಾರರ ಸಂಖ್ಯೆಯೂ ಹೆಚ್ಚಾಗುತ್ತದೆ. ವರ್ಷಾನುಗಟ್ಟಲೆ ನ್ಯಾಯಾಲಯಕ್ಕೆ ಅಲೆಯುವ ಕಾಲ ಹೋಯಿತು. ಈಗ ಎಲ್ಲವೂ ಬದಲಾಗುತ್ತಿದೆ. ಬದಲಾವಣೆಗೆ ಹೊಂದಿಕೊಳ್ಳಬೇಕಿದೆ ಎಂದರು. ಜನ ಸಾಮಾನ್ಯವಾಗಿ ಮಾತಾಡ್ಕೊಳ್ಳೋದು ಒಂದು ಸಿವಿಲ್ ಕೇಸ್ ಹಾಕಿದ್ರೆ ಸಾಕು, ಇಲ್ಲ ಹಳೇದೊಂದು ಲಾರಿ ಕೊಡಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಸಾಕಂತ ಅಷ್ಟು ಬೇರೆ ಇನ್ನೇನು ಮಾಡ್ಬೇಕಾಗಿಲ್ಲ. ಅಷ್ಟು ಆದರೆ ಒಂದು ಸಿವಿಲ್ ಸೂಟ್ ಬಿದ್ದರೆ ಒಂದು ಹಳೆ ಲಾರಿ ಕೊಡಿಸಿದ್ರೆ ಅಂದ್ರೆ ವೆಹಿಕಲ್ ಕೊಡಿಸಿದ್ರೆ ಸಾಕು. ಸೊ ಈಗ ನಾನು ಹೇಳ್ತೀನಿ, ಆ ಜಮಾನ ಹೋಯ್ತು. ಸೊ ಅವ್ರಿಗೂ ಕಲಾಂತರ ಎಳ್ಕೊಂಡು ಹೋಗೋ ಕಾಲ ಜಮಾನಗಳೆಲ್ಲ ಹೋಗಿದೆ. ಮುಂಬರುವ ಲೋಕ ಅದಾಲತ್ನಲ್ಲಿ ಹೆಚ್ಚು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸುವ ಮೂಲಕ ಇಡೀ ಜಿಲ್ಲೆ ಮಾದರಿ ಎನಿಸಬೇಕು. ಇದಕ್ಕೆ ಎಲ್ಲ ವಕೀಲರ ಸಂಪೂರ್ಣ ಸಹಕಾರ ಬೇಕಿದೆ ಎಂದರು. ಇನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ರೋಷನ್ ಶಾ, ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಸುಕನ್ಯಾ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.